ನಿಮ್ ಮಗ ಮಾಡಿದ ಕೊಂತ್ರಿ ಕೆಲ್ಸಕ್ಕೆ ತಲೆ ತಗ್ಗಿಸ್ಕೊಂಡು ಮೆಟ್ನಾಗ ಹೊಡ್ಸ್ಕೋಬೇಕು ಹಂಗಾಗೈತೆ. ಥು, ಅಲ್ಲರಿ, ಎಷ್ಟು ಹೇಳಿದ್ರು ಬುದ್ಧಿ ಬತ್ತಿಲ್ವಲ್ಲ. ಎಲ್ರೂ ಎಂಟಿ ಗಿಂಟಿ ಎಲ್ರು ಹೇಳಿದ್ರು ಆ ಏನು ಕೇಳ್ದಿದ್ದಂಗೆ ದೌಲತ್ತಾಗೆ ತಿರ್ಗಾ ಭದ್ರಮ್ಮನ ಮಗಳಿಂದೇನೇ ಸುತ್ತಾಡ್ತಾವನಲ್ಲ. ನೀವು ನಿಮ್ಮ ಮಗಂಗೆ ಏನಾರ ಒಸಿ ಬುದ್ಧಿ ಹೇಳಿ ಹಾಕಿ ರೂಮಾಗೆ ಕೂಡಾಕಿವ್ನಿ. ಸಾಯಿ ನನ್ನ ಮಗನೆ ಅಂತ ಫೋನ್ ಕಿತ್ಕೊಂಡು. ಥೂ, ಎಂತ ಗತಿ ಬಂದ್ಬಿಡ್ತು ರೀ. ಈ ಮದುವೆ ಆಗಿರೋ ಗಂಡಸ್ರು ಮನೆ ಒಳಗಡೆ ಕೂಡಾಕಂತ ಗತಿ ಬಂದ್ಬಿಡ್ತು. ಈ ಮೊಳ್ಳಿಗಳು ಅದು ಏನು ಮೋಡಿ ಮಾಡ್ತಾರೋ ಏನೋ ನಾಕಾಣೆ ರೀ. ಹೋಗ್ಬಿಟ್ಟು ಹೊಸಿ ಬುದ್ಧಿ ಹೇಳಿ. ಮನೆ ಮಾನ ಮರುವದಿ ಪ್ರಶ್ನೆ. ಈಗ ರಾಧನ್ ಭವಿಷ್ಯದ ಪ್ರಶ್ನೆ. ನಿಮಗೆ ಗೊತ್ತಿಲ್ವೇ ರಾಧಾ ಏನಾಗಲ್ಲ ಹೇಳೋ ಅವಳ ಜೀವನ. ನನ್ನ ಮಗ ಹಿಂಗೆ ಬಿಟ್ಟು ಓಡಾಡ್ತಿದ್ರೆ ಅವಳು ಭದ್ರಮ್ಮಂಗೆ ಕ್ಯಾಕುಸ್ ಮಕ್ಕೋದ್ಬಿಟ್ಟು ಅವಳ ಮಗಳು ಬಿಲಾಲಿಗೆ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ. ನೀವು ಹೋಗೋಸಿ ಮಗಂಗೊಸಿ ಬುದ್ಧಿ ಹೇಳ್ರಿ. ಹಿಂಗೆ ಆದ್ರೆ ಕಷ್ಟ ಆಯ್ತದೆ. ನನಗಂತೂ ರಾಧನ್ ಜೀವನ ಹಾಳಾಗೋಯ್ತದಲ್ಲ ಅನ್ನೋದೇ ಬೇಜಾರು. ನಾನು ತಾನೇ ಮಾಡ್ಕೊಂಡ್ಬಿಟ್ಟು ಒಪ್ಪಿ ಮೆಚ್ಚಿ ಮಾಡ್ಕೊಂಬಿಟ್ಟು ಬಂದಿರೋದು. ಅದೇನೇ ನನಗೆ ಬೇಜಾರಾಯ್ತೈತೆ. ಲೇ ಜಯ್ಯ, ಮಕ್ಕಳನ್ನ ಹಿಂಗೆಲ್ಲ ಕೂಡಾಕಿ ಮಾಡಿ ಇದೆಲ್ಲ ಮಾಡಿದ್ರೆ ಅವರೇ ಸೊರೋಯ್ತಾರೆ ಅಂತ ನಿಂಗೆ ಯಾರೇ ನಿಂಗೆ ಹೇಳಿದ್ದು? ಮಕ್ಕಳು ನಂಗೆ ಯಾರನ್ನ ರೂಮಾಗ ಕೂಡಾಕೋದು ಮಾಡೋದು ಮಾಡ್ತಾರೆ ಹೇಳು? ನಿನ್ನ ತಲೆನಾಗು ಬುದ್ಧಿ ಇಲ್ಲ ಅಷ್ಟೇ ನಿನ್ನ ತಲೆನಾಗಿ. ನೋಡು, ನಾನು ಹೇಳ್ತೀನಿ ಕೇಳು. ಸುಮ್ಕೆನೆಯ ಹೋಗಿ ಅದೇನೋ ಮಾತಾಡಿ ಕೂತ್ಕೊಂಡು ನಾನೆಲ್ಲ ಬುದ್ಧಿ ಹೇಳ್ತೀನಿ. ನೀನು ಸುಮ್ಮನೆ ಕಿರ್ಚಾಡೋದು ಬಾಗ್ಲು ಹಾಕೊಂಡು ಕೂಡ ಹಾಕೊಳ್ಳೋದು ಅದೆಲ್ಲನೂ ಮಾಡಬೇಡ. ನನ್ನ ಮಾತು ಕೇಳು. ಕೇಳ್ತಾರೆ ಮನೆ ಮಾನ ಮರುವದಿ ಎಲ್ಲ ಬೀದಿನಾಗ ಹರಾಜಾಗ್ತಿದ್ರು ನೀವ್ ಹೇಳ್ದಂಗೆ ಏನೇ ಕೇಳ್ಕೊಂಡು ಕುಂತ್ಕತೀನಿ ಬಿಡಿ. ಮನೆ ಮಾನ ಮರುವದಿ ಎಲ್ಲ ಬೀದಿಗನಾಗ ಹರಾಜಾಗ್ಲಿ ಇಲ್ಲ ತಲೆ ಮೇಲೆನ ಹರಾಜ್ ಹಾಕೊಂಡು ಹೋಗ್ಲಿ. ಹೋಗಿದ್ದೆಲ್ಲ ಹೋಗ್ತಿರ್ಲಿ ಮರ್ವಾದಿ. ನೀವ್ ಹೇಳ್ದಂಗೆ ಮರ್ವಾದಿ ಉಳ್ಸ್ಕೊಂಡು ಕುತ್ಕತೀನಿ ಬಿಡಿ. ನೀವ್ ಹೇಳಿದ್ರಲ್ಲ ದೊಡ್ಡದಾಗೆ ಮರ್ಯಾದ ಪುರುಷರು ಮರ್ಯಾದೆ ಉಳಿಸ್ಕೊಂಡು ಅಲ್ಲಿ ನೋಡೋಗ್ರಿ ಮಗಂಗ್ ಬುದ್ಧಿ ಹೇಳ್ರಿ ಅಂದ್ರೆ ಇಲ್ದಿರೋದೆಲ್ಲ ಹೇಳ್ತಾನೆ. ನೀವ್ ಹಿಂಗಿರೋದಕ್ಕೆ ನೀ ಮಕ್ಕಳೆಲ್ಲ ಹಂಗ್ 420 ಕೆಲಸ ಮಾಡ್ತಿರೋದು. ನಿಮ್ ಬುದ್ಧಿನೇ ನೀ ಎಲ್ಲ ಹೇಳ್ಕೊಳಕ್ಕಾಗಕ್ಕಿಲ್ಲ ಅಷ್ಟೇ. ನನ್ಗಂತೂ ಬರೀ ನಿಮ್ ಬುದ್ಧಿನೇ ನೀಯ. ಓ, ನಾನೇನ್ಲಿ ಅಂತ ಕೆಲಸ ಮಾಡಿದ್ದೆ? ನಾನು ಒಂದಿನಕ್ಕೂ ಯಾವಳ ತಂಟೆಗೂ ಹೋಗದೊಳನಲ್ಲ. ಇನ್ನೊಂದ್ಕಿತ ಹೇಳ್ರಿ, ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಕಂಡೀವ್ ನೀನು ಹೋಗಿ ಸುಮ್ಕೇನಿಯ ಮಗಂಗ್ ಬುದ್ಧಿ ಹೇಳಿ. ನನಗ್ ಬುದ್ಧಿ ಹೇಳಕ್ ಬರ್ಬೇಡಿ. ಅತ್ತೆ, ನೀವು ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಅಯ್ಯೋ, ನಾನು ಹೆಂಗೋ ಎಲ್ಲ ನೋಡ್ಕೊತಾ ಇದ್ದೆ. ನಾನು ಏನೇನೋ ಪಿಲಾನ್ ಮಾಡಿದ್ದೆ. ನೀವು ನೋಡಿ ಎಂಟ ಎಡವಟ್ ಕೆಲಸ ಮಾಡ್ಬಿಟ್ರಿ. ಸುಮ್ಕೇನಿಯ ಎಲ್ಲ ಹೇಳಿ ಹೊಡೆದು ಬಡ್ದು ಅಲ್ಲ ಹಿಂಗೆ ಕೂಡಾಕ್ದಷ್ಟು ಇನ್ನವ್ರು ಜಾಸ್ತಿ ಓವರಾಗಿ ಮಾಡ್ತಾರೆ ಬಿಟ್ರೆ ಕಡಿಮೆ ಮಾಡೋಕ್ಕಿಲ್ಲ. ನಾನು ಏನೇನೋ ಪಿಲಾನ್ ಮಾಡಿದ್ದೆ. ನೀವು ನೋಡಿದ್ರೆ ಇಂಥ ಕೆಲಸ ಮಾಡೋದ ಹೇಳಿ? ಅಯ್ಯೋ, ನೀವು ತಪ್ಪು ಕೆಲಸ ಮಾಡ್ಬಿಟ್ರಿ ಕಣತ್ತೆ. ಏ ಪದ್ದಿ, ಸುಮ್ಕಿರು. ನನ್ಗೆ ಯಾರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಯಾವಾಗ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ನಾನು ಕಲಿಸ್ತೀನಿ ಬುದ್ಧಿಯ. ನೀನೇನು ಹೇಳಕ್ ಬರ್ಬೇಡ ನನಗೆ. ನೀನು ಚಿಕ್ಕಳು, ನಿಂಗೇನು ಗೊತ್ತಾಗಕ್ಕಿಲ್ಲ. ಸುಮ್ಕೆ ಇರು. ಮನೆ ಮಾನ ಮರುವದಿ ಪ್ರಶ್ನೆ. ಅದನ್ನ ನಾನು ಇಷ್ಟಪಟ್ಬಿಟ್ಟು ಮಾಡ್ಕೊಂಬಿಟ್ಟು ಬಂದಿರೋದು ಗೊತ್ತೇನು? ಎಷ್ಟು ಇಷ್ಟಪಟ್ಟು ಮಾಡ್ಕೊಂಬಂದಿದ್ದೀನಿ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಹೇಳ್ಬಿಟ್ಟು ಈಗ ಇಂಥ ಕೆಲಸ ನನ್ನ ಮಗ ಮಾಡ್ತಿದ್ರೆ ಅವಳ ಜೀವನ ಹಾಳಾಗೋಯ್ತದೆ ಅಂತ ಗೊತ್ತಿದ್ರು ಸುಮ್ಕೆ ಕೇಳ್ಕೊಂಡು ನೋಡ್ಕೊಂಡು ಕುಂತ್ಕೊಂಡ್ಲ ಹೇಳು? ಅದೆಲ್ಲ ಆಗ್ದಿರೋ ಕೆಲಸ. ನಿಮ್ಮ ಮಾವ ಹೋಗಿ ಬುದ್ಧಿ ಹೇಳ್ತೈತೆ. ಕೇಳೋಣ ಬದಲಾಯ್ತಾನೆ ನೋಡೋನಿರು. ಎಲ್ಲ ಬದಲಾದ್ರೆ ಸುಮ್ಕಾಗೋದು. ಇಲ್ಲ ಅಂದ್ರೆ ಏನೋ ಒಂದು ಗತಿ ಮಾಡ್ತೀನಿ. ಅತ್ತೆ, ಅಯ್ಯೋ, ಕ್ವಾಪ್ದ ಕೂಗಾಡೋದೇನಿಯ ಬ್ಯಾರೆ, ತಲೆ ಉಪಯೋಗಿಸ್ಬಿಟ್ಟು ಬದಲಾಯಿಸೋದೇನಿಯ ಬ್ಯಾರೆ. ನನಗೆ ಏನೇನೋ ಮಾಡಿದ್ದೆ, ನೀವೆಲ್ಲ ಹಾಳು ಮಾಡ್ಬಿಟ್ರಿ. ಏನೋ ಅತ್ತೆ, ನಿಮ್ಮಿಷ್ಟ, ಏನಾರ ಮಾಡ್ಕೊಳ್ಳಿ. ನನ್ನ ಥರನೇ ಯೋಚನೆ ಮಾಡಲ್ಲ ನೀವು. ಯಾರೇ ಥರ ಯೋಚನೆ ಮಾಡ್ತಿದ್ದೀರಾ? ರಾಧನ್ ಜೀವನ ಯಾಕತ್ತೆ ಇದು ಹಾಳಾಗೋಯ್ತದೆ? ಎಲ್ಲ ನಿಮ್ಮ ಕೈಯಾಗೇನಿ ಐತೆ. ಅವ್ರು ಏನೋ ತಪ್ಪು ಮಾಡಿದ್ರು ಅದನ್ನ ಹೆಂಗೆ ಸರಿ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ನಾನು ಎಲ್ಲ ಪ್ಲಾನ್ ಮಾಡಿದ್ದೆ. ನೀವೇ ಕೊನೆಗೂ ಹಾಳು ಮಾಡಿಬಿಟ್ಟು ಎಲ್ಲ ಇದು ಮಾಡಿಬಿಟ್ರಿ. ಸರಿ ಬಿಡಿ, ಇನ್ನೇನು ನೀವು ದೊಡ್ಡವರು, ನಿಮ್ಗೆ ಹತ್ರ ಏನೋ ವಾದ ಮಾಡೋಕ್ಕಾಯ್ತದ? ನೀ ಸುಮ್ಕೋಗಮ್ಮಿ. ನೀನೇನು ಹೇಳ್ಬೇಡ. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ನೀನೇನು ಹೇಳಕ್ ಬರ್ಬೇಡ ನನಗೆ. ನೀನು ಹೋಗಿ ಸುಮ್ಕೇನೆ. ಇವಯ್ಯ ಬುದ್ಧಿ ಹೇಳಕ್ ಹೋದ್ನೋ ಇಲ್ಲ ಅವನ ಜೊತೆ ಕುಂತ್ಕೊಂಡು ಅಳ್ತೆ ಹೊಡಿಯಕ್ಕೆ ಹೋದ್ನೋ ನೋಡ್ತೀನಿ ಫಸ್ಟು. ನನ್ನ ಪಿಲಾನ್ನ ನಮ್ಮ ಅತ್ತೆ ಒಂದೇ ಸತಿಗೆ ಹಾಳು ಮಾಡ್ಬಿಡ್ತು. ನಮ್ಮ ಅತ್ತೆಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಅದಕ್ಕೇನೆ. ಆದರೆ ನಮ್ಮ ಅತ್ತೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು. ನಾನು ಬ್ಯಾರೇನೇ ಪಿಲಾನ್ ಮಾಡಿದ್ದೆ. ಈಗ ನೋಡು ಎಲ್ಲ ಉಲ್ಟಂ ಪಲ್ಟ ಆಗೋಯ್ತು ಇವಾಗ. ಏನು ಮಾಡೋದು? ಯಾರನ್ನ ಸಹಾಯಕ್ಕೆ ಬರ್ತಾರ ಅಂದರೆ ಇಲ್ಲ. ಬಿಡು, ಏನೋ ಒಂದು ಪಿಲಾನ್ ಮಾಡೋಣ. ನಮ್ಮ ಅತ್ತೆ ಅಡ್ಡ ಬಂದಿರಲಿಲ್ಲ ಅಂದಿದ್ರೆ ಏನೋ ಒಂದು ಮಾಡಿರ್ತಿದ್ದೆ. ಈ ಅತ್ತೆಯಿಂದ ಅದೇನು ಬುದ್ಧಿ ಹೇಳ್ತಿತ್ತು, ಅವನು ಬುದ್ಧಿ ತಿಳ್ಕೊಳ್ಳಲ್ಲ, ಅದಾಗೋದಿಲ್ಲ. ನನ್ನ ಮಗ ಇಂಥ ಕೆಲಸ ಮಾಡಬೇಕಿತ್ತು ನೋಡು. ಹಂಗೆ ತಲೆ ಬುಲ್ಡೆ ಹೊಡೆದಾಕ್ಬಿಡ್ತಿದ್ದೆ ಕಾಳು ನನ್ನ ಮಗಂಗೆ.
ಹ್ಮ್ ನೋಡೋಣ ಇರು. ಏನ್ಲ ಏನ್ಲ ನಿನ್ ಕತೆ? ಮನೆ ಮಾನ ಮರುವದಿ ಎಲ್ಲನೂ ಹರಜಾಗ್ತಿದೀಯನ್ಲ ಬೇಕುಪ್ಪ ನೀನು. ಆ ಇಂಥ ಕೆಲ್ಸನೇ ನೀಯ ಮಾಡೋದು ನೀನು? ಕಟ್ಕೊಂಡಿರೋ ಎಂಡ್ರಲ್ವೇನ್ಲ ನಿನಗೆ? ಇಂಥ ಕ್ಯಾಮೆ ಯಾಕ್ಲ ಮಾಡಿಯ ನೀನು? ಮಾನ ಮರುವದಿ ಬಿಟ್ಟೋನೆ ನೀನು. ಎಷ್ಟು ಹೇಳಿದ್ರು ಅಷ್ಟೇ ನೀಯ. ಇಂಥ ಕೆಲಸ ಮಾಡ್ಬೋದ ಮಗ ಹೇಳು? ಮದುವೆ ಮಾಡ್ಕೋಬೇಕಾದ್ರೆ ನೀನು ಎಲ್ಲ ಕೇಳಿ ಕೇಳಿ ತಿಳ್ಕೊಂಡು ಮಾಡ್ಕೊಂಡಿದೀವಿ. ಈಗ ನೀನು ಎಂಡ್ರಿಗೆ ಏನ್ಲ ಕಮ್ಮಿ ಆಗೈತೆ? ಯಾಕ್ಲ ನೀನು ಎಂಡ್ರನ್ನ ಬ್ಯಾಡ ಡೈವರ್ಸ್ ಕೊಡ್ತೀನಿ ಅಂತ ಮಾತಾಡ್ತೀಯ? ಏನು ಕಮ್ಮಿ ಆಗೈತೆ ನೀನು ಎಂಡ್ರಿಗೆ? ತಲೆನಾಗ ಬುದ್ಧಿ ಇಲ್ಲ, ಓದೋದಂತೂ ಮೈಗೊತ್ತಿಲ್ಲ. ಬರೀ ಹಳೇ ಪುರಾಣ ಹೊಡ್ಕೊಂಡು ಬಿದ್ದಿತ್ತಾಳೆ. ಇಂಥವು ಬಿಟ್ರೆ ಇನ್ನೇನೂ ಇಲ್ಲ. ನೋಡಪ್ಪ, ನೀ ಸುಮ್ಕೆ ಏನಂತ ಅಂಟೆಗೆ ಬರಕ್ಕೆ ಹೋಗ್ಬೇಡ. ನಾನು ಈಗಲೇ ಹೇಳಿದ್ದೀನಿ, ಈ ಮನೆ ಒಳಗಡೆ ಕೂಡಾಕಿದ್ರಲ್ಲ, ಕೂಡಾಕ್ರಿ. ಎಷ್ಟು ದಿನ ಕೂಡಾಕ್ತಿರೋ ಕೂಡಾಕ್ರಿ. ಮೊಬೈಲ್ ಫೋನ್ ಕಿತ್ಕೊಂಡು ಈ ರೂಮ್ ಒಳಗಡೆ ನನ್ನ ಒಳ್ಳೆ ಬೇವರ್ಸಿ ಥರ ಕೂಡಾಕಿದಿರಲ್ಲ, ಬುಡಿ ಆಯ್ತು ಬುಡಿ. ಏಯ್ ಮುಚ್ಚಲ ಬಾಯಿನ. ಈಗ ಬೀಗ್ರಿಗೆ ಏನಂತ ಉತ್ತರ ಕೊಡಲ್ಲ ನಾವು? ಕೇಳಕ್ಕಿಲ್ವಾ ಬೀಗ್ರು? ಯಾಕೆ ನನ್ನ ಮಗಳಿಗೂ ಅನ್ಯಾಯ ಮಾಡಿದ್ರಿ ಅಂತ ಕೇಳಿದ್ರೆ ನಾವೇನ್ಲ ಮಾಡೋಕ್ಕಾಯ್ತದೆ? ಬೊಗಳು ಏನು ಮಾಡೋಕ್ಕಾಯ್ತದೆ ಅಂತ ಹೇಳಿ ಕೊಂತ್ರಿ ವರ್ಷಿನ ತಕೊಬಿಟ್ಟು ಬಂದು ನಿನ್ಗೆ ಹಿಂಗೆ ಬತ್ತದ ನೋಡು, ಬಾಯಿಗೆ ಎಲ್ಲನೂ ಬತ್ತದೆ. ನಿನಗೆ ನೋಡ್ಲಾ, ಸುಮ್ಕಿರೋದು ಕಲ್ತ್ಕ. ನಿಮ್ಮ ಅಮ್ಮ ಏನು ಅಂತ ಸಂದಾಗ ಗೊತ್ತು. ನಿಮ್ಮ ಅಮ್ಮ ಕತ್ರಸಾಕ್ಬಿಡ್ತಾಳೆ ಅಷ್ಟೇ ಏನಿಯ. ಮಾನ ಮರ್ವದಿ ಎಲ್ಲ ಊರು ತುಂಬ ಎಲ್ಲ ಕಳ್ಕೊಂಬಿಟ್ಟು ಬತ್ತಾಯಿದ್ರೆ ಈ ಮಾನ ಮರ್ವದಿ ಗಂಡ್ಸಾಗಿತ್ಕೊಂಡು ಇಂಥ ಬಾಳ್ಬೇಕಿಲ್ಲ ನಿಂಗೆ? ಅದು ರೂಮಾಗೆ ಮದುವೆ ಆಗಿರೋ ಹುಡುಗನ ರೂಮಾಗೆ ಕೂಡಾಕವ್ರೆ ಅಂದರೆ ಆಡ್ಕೊಂಡು ನಗಕ್ಕಿಲ್ವಾ? ಆಡಾಡ್ಕೊಂಡು ಊರು ತುಂಬ ಏನೋ ಗೊತ್ತಾಯ್ತು ಅಂದರೆ ಆಡಾಡ್ಕೊಂಡು ನಕ್ಬಿಡ್ತಾರೆ ಅಷ್ಟೇನಿಯ. ಅಯ್ಯೋ ಏನು ಹೇಳೋದು ನಿಂಗೆ, ಏನು ಮಾಡೋದು? ನಾ ಕಾಣೆ ಬಿಡು, ಒಳ್ಳೆ ಕರ್ಮ. ಹಾ, ಈ ನನ್ನ ಮಗುಂಗೆ ಎಷ್ಟು ಹೇಳಿದ್ರು ಏನೋ ಒಂದು ಚೂರನ್ನ ಟೆನ್ಷನ್ ಐತೆ ನೋಡು. ಹೆಂಗ್ ಒಳ್ಳೆ ಎಮ್ಮೆ ಕುಂತ್ಕೊಂಡವ್ ತಲೆ ಕೆಡ್ಸ್ಕೊಂಡಿದ್ದಂಗೆ ಲೋಪರ್ ನನ್ನ ಮಗ. ಹಾ, ಹಾಡು ಆ ಹುಡ್ಗಿತ ಕಿಸ್ಕೊಂಡು ಮಾತಾಡೋದು ಮೊರ್ವದಿ ಕಳೆದು ಮಾಡ್ತೀಯಾ? ಅಮ್ಮ, ಇಷ್ಟ ಇಲ್ದಿರ ಮದ್ವೆಯ ನೀನೇನಿಯ ಮಾಡಿರೋದು? ನೀನೇ ಮಾಡಿರೋದು ಇಷ್ಟ ಇಲ್ದಿರ ಮದ್ವೆಯ. ಈಗ ನಾನು ಸಂಸಾರ ಮಾಡಕ್ಕಿಲ್ಲ ಅಂತ ಹೇಳಿದ್ರೆ ಈಗ ನೀನೇನಿಯ ಜೋರಾಗಿ ಮಾತಾಡ್ತಿದ್ದೀಗ? ನಾನು ಅವತ್ತೇ ಹೇಳಿಲ್ವಾ ನಂಗೆ ಇಷ್ಟ ಇಲ್ಲ ಕಣಮ್ಮ ಅಂತ ಹೇಳಿದ್ರೆ? ಭಾಳ ಒಳ್ಳೆ ಹುಡುಗಿ ಚೆನ್ನಾಗವಳು ನೋಡಕ್ಕೆ. ಮನೆದೆಲ್ಲ ಉಳಿಸ್ತಾಳು ಮರ್ವಾದಿನ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟೆ. ಇಷ್ಟ ಇಲ್ದಿರ ಮದ್ವೆ ಕೊಟ್ಟಿದ್ರೆ ಏನಾಯ್ತದೆ ಅಂತ ನಿಮ್ಗೂ ಗೊತ್ತಾಗ್ಲಿ. ಏಯ್ ಹಳೆ ಬೇವರ್ಸಿ, ಅವಳ ತರ ಒಳ್ಳೆ ಇದನ್ನ ಕಲ್ತ್ಕೊಳ್ಳಲ್ಲ ನೀನು. ಅವಳದ್ರಾಗ ಐತಲ್ಲ ಗುಣ, 10 ಪೈಸದ ಗುಣನೂ ನಿಂಗಿಲ್ಲ. ಬೇಕೊಪ್ ನನ್ನ ಮಗನೇ, ನಿನಗೆ ಟೈಮ್ಗೂ ಮಾಡಾಕ್ತಾಳಲ್ಲ ಅದಕ್ಕೆ ದೌಲತ್ತ. ಏನ್ಲ ಕಮ್ಮಿ ಆಗೈತ್ರ ಅದಂಗೆ ಚಿಂದಂತ ಮಗ. ಅಂತ ಒಳ್ಳೆ ಮಗಂಗೆ ಎಂತ ನನ್ನ ಮಗನ್ ಕಟ್ಬಿಟ್ಟೆ ಅಂತ ಬೇಜಾರಾಯ್ತೈತೆ ನೋಡ್ಲಾ. ಶಾನೆ ಉತ್ತರ ಆಡ್ಬೇಡ, ನಿನಗೆ ಬ್ಯಾರೆ ದಾರಿ ಇಲ್ಲ. ಏನೋ ಮದುವೆ ಆದ್ಮೇಲೆ ಹೊಂದ್ಕೊಂಡು ಸೊರೈತಾನೆ ಅಂತ ಅನ್ಕೊಂಡ್ರೆ ತಿರುಗಿ ಕಳ್ಳಾಟ ಕಿಳ್ಕೊಂಬಿಟ್ಟಿದ್ಯಾ ನೋಡು. ಕಟ್ಕೊಳ್ಳೋದು ಆಗೈತೆ, ಹೆಂಗೋ ಸಂಸಾರ ಮಾಡ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದು ನೋಡು. ಅದು ಬಿಟ್ಬಿಟ್ಟು ತಿರ್ಗಾ ಭದ್ರಮ್ಮನ ಮಗಳು ಅಂತ ನೀನು ಹಿಂದೆ ಅಲ್ಕೊಂಡು ಹೋದು ನಾನು ದೇವ್ರನೇ ಕೇಳ್ತೀನಿ. ಸುಮ್ಮನೆ ಬಿಡಕ್ಕಿಲ್ಲ ನಾನು. ನೀವೇನು ಹೇಳಿದ್ರು ಏನು ಮಾಡಿದ್ರು ನಾನಂತೂ ಈ ಹಳ್ಳಿ ಗಮಾರಿ, ಈ ಹಳ್ಳಿಯವಳ ಜೊತೆ ನಾನು ಸಂಸಾರ ಮಾಡಕ್ಕೆ ನಾನು ರೆಡಿ ಇಲ್ಲ. ನಾನೇ ಬ್ಯಾರೆ, ನನ್ನ ಸ್ಟ್ಯಾಂಡರ್ಡೇ ಬ್ಯಾರೆ, ನನ್ನ ಲೆವೆಲ್, ನನ್ನ ಸ್ಟ್ಯಾಂಡರ್ಡು ಅಂಥದ್ರಾಗೆ ಹೋಗಿ ಇವಳನ್ನ ನಾನು ಸಾಧ್ಯನೇ ಇಲ್ಲ. ಅವತ್ತು ಹೇಳೋದಷ್ಟೇ, ಇವತ್ತು ಹೇಳೋದಷ್ಟೇ. ನನಗಂತಂದ್ರೆ ಇವಳು ಇಷ್ಟ ಇಲ್ಲ ಅಂತಾರೆ. ನನಗೆ ಇಷ್ಟ ಇಲ್ಲ ಕಣಮ್ಮ. ಈಗಲೇ ಹೇಳಿದ್ದೀನಿ, ನೀನು ಲಕ್ಷ ಕಿತ್ತ ಕೇಳಿದ್ರು ನಾನು ಹೇಳೋದೊಂದೇ, ನನಗೆ ಇವಳು ಇಷ್ಟ ಇಲ್ಲ. ತಾಳಿ ಕಟ್ಕೊಂಡು ಎಲ್ಲ ಆಗಿ ಈಸ್ ದಿನ ಆದಮೇಲೆ ಏನಿಲ್ಲ ನೀನು ಅವತಾರ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮೆಟ್ಗಿಟ್ಟು ತಗೊಂಡು ಹಾಕ್ಬೇಕಾ ನಿಂಗೆ? ಒಳ್ಳೆ ಕತೆ ಆಯ್ತಲ್ಲ. ಇಷ್ಟ ಇಲ್ಲ ಅಂತ ಕುಂತ್ಕೊಂಡು ನನ್ನ ಮಾನ ಮರ್ವದಿ ಕಳಿಯಗೆ ಉಟ್ಬಿಟ್ಟಿದ್ದೀಗ ಅಂತ ಅನ್ನಿಸ್ತದೆ. ಆ ಭದ್ರ ಮುಂತಾಗೆ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಹಿಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಅವಳ ಮಗಳನ್ನ ಅಡಕವಾಗಿರು ಅಂತ ಹೇಳ್ಬಿಟ್ಟು ಬರಬೇಕು. ಬ್ಯಾರೆ ಅಮ್ಮಂಗೆ ಇನ್ನೂ ಇಸ್ಸೆ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಎಲ್ಲ ಹೇಳ್ಬಿಟ್ಟು ಉಗಿಸ್ಬಿಟ್ಟು ಬರ್ತೀನಿ ಇರು, ಆಮೇಲೆ ಅಡ್ಕೋಗಿ ಬರ್ತಾರೆ. ಅಯ್ಯೋ, ನನ್ನ ಸೊಸೆ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಯ್ತೈತೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನಾನೇ ಇನ್ನೊಬ್ರು ನ್ಯಾಯ ಪಂಚಾಯತ್ಗೆ ಹೇಳಕ್ಕೆ ಹೋಗೋನಾಗಿ ಈಗ ನಾನೇನೇ ನ್ಯಾಯ ಪಂಚಾಯತ್ಗೇನೇನಿಯ ಮಾಡಂಗೆ ಆಗ್ಬಿಡ್ತು. ನನ್ನ ಮಗುಂದೇನೇನಿಯ ಈ ಬಾಳು ಯಾಕೆ ಬೇಕಿತ್ತು ನನಗೆ ಅಂತ ಅನ್ನಿಸ್ತೈತೆ. ಇವನ್ ತಗೇನ್ರಿ ಮಾತಾಡೋದು? ಬಿದ್ದಿರ್ತೇನೆ ಬರ್ರಿ ರೂಮಾಗೆ ಏನಿಯ, ಬಿದ್ದು ಸಾಯ್ಲಿ ಇಲ್ಲೇನೇನಿಯ. ಯಪ್ಪ ದೇವ್ರೆ, ನಿಂತ ಗತಿ ಒಂದು ಬರ್ತದೆ ಅಂತ ನಾನು ಅನ್ಕೊಂಡೆ ಏನಿಯೇ ಇರಲಿಲ್ಲ. ಈ ನನ್ನ ಮಗನ ಕುಳು ನೀರು ಹಾಕ್ತಿದ್ದಂಗೆ ಬಿಸಾಕ್ಬೇಕಿಲ್ಲ, ಅವಾಗ ಅಡ್ಕೋಗಿ ಬರ್ತಾನೆ. ಬಿದ್ದಿರ್ಲ ಇಲ್ಲೇನೇನಿಯ, ಅದೇನಾಯ್ತದ ಆಗಲಿ. ಬಿದ್ದಿರು, ನನಗೇನು ನಾನು ಕೊಟ್ಟು ಮಾತು ಉಳಿಸ್ಕೋಬೇಕಷ್ಟೇ. ನನ್ನ ಸೊಸೆ ಈ ಮನೆಯಾಗೆ ಸಂದ ಕಿತ್ತಾಳೆ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತಂಗೇನಿಯ ನಡ್ಕೋಬೇಕು ಅಷ್ಟೇ ರೀ. ಬರ್ರಿ ಹೋಗ್ಬಿಟ್ಟು ಬರೋಣ, ಅವ್ರು ಒಂದು ಮಾತು ಹೇಳ್ಬಿಟ್ಟು ಬರೋಣ. ಬೇವರ್ಸಿನ ತಕೊಬಿಟ್ಟು ಬಂದು, ಅಯ್ಯೋ ಏನು ಕರ್ಮನೋ ಏನು ಕತ್ತಿಯೋ ಕಣ ನಿಂದಂತೂ. ಅಲ್ಲ ಕಣಲ್ಲ, ಮಡಿಕೊಂಡವನೇ ಅದು ಇದು ಅಂದರೆ ಸರಿ. ಇವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಅವಳನ್ನೇ ಕಟ್ಕೊತೀನಿ ಅಂತ ಕುಂತ್ಕೊಂಡಿದ್ದೀಗಲ್ಲ.
ಯಾ ಲವ್ ಒರೆ ಮಾಡಕ್ಕೆ ಊರಾಗಿರೋರೆಲ್ಲನೂ ಅವ್ರನ್ನ ಮಡಿಕೊಂಡವ್ರು ಇವ್ರನ್ನ ಮಡಿಕೊಂಡವ್ರು ಅಂತ ಕೇಳಿದ್ದೀನಿ. ನಿನ್ನಂಗೆ ಬಿಟ್ಬಿಟ್ಟು ಅದೇನೋ ಅಂತಾರಲ್ಲ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೆಂಡ್ತಿನೂ ಬಿಟ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊತೀನಿ ಅನ್ನೋ ಲೆಕ್ಕಕ್ಕೆ ನಾನು ಇಲ್ಲಿ ಗಂಟ ಯಾರನ್ನೂ ನೋಡಿಲ್ಲ. ಥೂ ಹ್ಞೂ ಕಣಪ್ಪ, ನಾನು ಅವಳನ್ನೇ ಮದುವೆ ಮಾಡ್ಕೊತೀನಿ. ಅವಳಂದ್ರೇನೇ ನನಗೆ ಇಷ್ಟ. ಇವಳು ನನಗೆ ಹೆಂಡತಿ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನನಗೆ. ನಿಜವಾಗೂ ಇಷ್ಟ ಇಲ್ಲ ನನಗೆ. ಹೊಸಿನೂ ಇಷ್ಟ ಇಲ್ಲ ನನಗೆ. ನೀವು ಎಷ್ಟು ಬಲವಂತ ಮಾಡಿದ್ರು ನಂಗೆ ಇಷ್ಟ ಇಲ್ಲ. ನಂಗೆ ಮೊದಲು ಅವಳನ್ನೇ ಇಷ್ಟಪಡ್ತಿದ್ದು. ನೀವೇನೇ ಏನು ಕೇಳಿಲ್ಲ ಅಷ್ಟೇನಿಯ. ನನಗೆ ಅವಳೇ ಅವತ್ತಿಂದನೂ ನಂಗೆ ಅವಳಂದ್ರೇನೇ ಇಷ್ಟ. ಈಗ ನಾನು ಇನ್ನೇನು ಮಾತಾಡೋಕ್ಕಿಲ್ಲ ನಿಮ್ಮ ಮತ್ತಾಗೆ. ನೀವೇನು ಮಾತಾಡ್ಬೇಡ್ರಿ, ಈಗ ಹೋಗ್ರಿ ಸುಮ್ಕೇನೆ. ಈ ರೂಮಾಗ ಕೂಡ ಕೂತ್ರು ನನ್ನ ಪ್ರೀತಿ ನಿಜನೇನಿಯ. ಇಷ್ಟು ಬಿಟ್ಟು ಕುಂತವನೆ ಇನ್ನೇನು ಮಾತಾಡೋಕ್ಕಾಯ್ತದ ನಾವು? ಏನು ಮಾತಾಡೋಕ್ಕಾಗಿಲ್ಲ. ನಡಿ ಸುಮ್ಕೇನಿಯ. ಇನ್ನೇನು ಎದೆ ಹತ್ರಕ್ಕೂ ಬೆಳೆದಿರೋ ಮಕ್ಕಳನ್ನ ಹಿಡ್ಕೊಂಡು ರುಬ್ಬಿ ಹೊಡೆದು ಇನ್ನೇನು ಮಾಡಲಿ ನಾನು ಹೇಳು? ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಕುಂತ್ಕೊಂಡ್ರೆ ಆ ಮಗಿಗೇನೋ ಹೇಳ್ಕೊಳನಿ. ನಡಿ ಸುಮ್ಕೇನಿಯ. ಇವ್ತಾಗ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರು ವೇಸ್ಟೇನಿಯ. ನನಗಿಷ್ಟ ಇದ್ದಿಲ್ಲ ಮದುವೆ ಮಾಡಿಬಿಟ್ಟು ಯಾವ ಇದ್ರಾಗೆ ಇದು ಮಾಡ್ತಾವ್ರು ನೋಡಿ ಇವಾಗ. ಅವಾಗ ಹೇಳ್ತೀನಿ ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂದರೆ ಲವ್ ಬೇಡ ಕಿವು ಬೇಡ ಅಂತಂದ್ಬಿಟ್ಟು ಇವಾಗ ಮತ್ತೆ ಶುರು ಮಾಡ್ಕೊಂಡವ್ರೆ ಇವ್ರು ವರ್ಷೇನಿಯ. ಇವ್ರದಕ್ಕೆಲ್ಲ ಬೊಗ್ಗಕ್ಕಿಲ್ಲ ಹೇಳಿ ನಾನು. ಊಟ ತಿಂತೀರಾ? ತಗೊಂಬಿಟ್ ಬರ್ಲಾ? ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದೆ ಅಲ್ವೇನೆ. ಹಿಂಗೆ ನಾವು ಅತ್ತೆ ಮಾವಂಗೆ ಹೇಳಿದ ತಕ್ಷಣ ಏನಿಯ ಎಲ್ಲ ನನ್ನ ಪರ ಬಂದ್ಬಿಡ್ತಾರೆ, ಎಲ್ಲ ನನ್ನ ಗಂಡ ನನಗೆ ಸಿಕ್ಬಿಡ್ತಾನೆ ಅಂತ ಅನ್ಕೊಂಡಿದ್ಯಲ್ವಾ? ಇಲ್ಲ ಕಣ್ಲೆ, ಸಿಗಕ್ಕಿಲ್ಲ. ನಿನಗೆ ಮಾತ್ರ ಸಿಗಕ್ಕಿಲ್ಲ. ನೋಡ್ತಾ ಇರು. ನೀವು ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಯಾವ ಆಸೆನೂ ಇಲ್ಲ. ಮತ್ತು ಕೊಡೆ ಡೈವರ್ಸಾ ಕೊಡೆ. ಪದ್ದಿ ಹೇಳೋಳೆ ಕೊಡಬೇಡ ಅಂತ ಹೇಳ್ಬಿಟ್ಟು ಕೊಡಕ್ಕಿಲ್ಲ ನಾನು. ಪೊದ್ದಿ ಯಾವಳಿಂದನೂ ನನ್ನನ್ನ ಏನು ಒಂದು ಮಾಡೋಕೆ ಹಾಕಿಲ್ಲ. ಯಾವತ್ತಿದ್ರು ನಾನು ನಮ್ಮ ಹುಡುಗಿ ಜೊತೆ ಏನಿಯ ಇರೋದು ನಾನು. ಪೊದ್ದಿನಂತೆ ಪೊದ್ದಿ. ಅವಳು ಹೇಳಿದ್ಲು ಇವಳು ಕೇಳ್ಬಿಟ್ಲು. ಅಲ್ಲ ಇಷ್ಟೆಲ್ಲ ನಡೀತಿದ್ರು ಅದು ಹೆಂಗೆ ಕಿಸ್ಕೊಂಡಿದ್ಯಾನ ನೀನು? ಪದ್ದಿನೇ ಹೇಳೋಳೆ. ಜಾಸ್ತಿ ಟೆನ್ಷನ್ ತಗೊಂಡ್ರೆ BP ಶುಗರು ಬರ್ಬಾರ್ದಿರೋ ಕಾಯಿಲೆಲ್ಲ ಬಂದ್ಬಿಡ್ತವೆ ಕಣಕ್ಕ. ನೀವು ಎಷ್ಟು ಟೆನ್ಷನ್ ಆದ್ರೂ ಆರಾಮಾಗಿರ್ರಿ. ನೀವು ತಲೆನೇ ಕೆಡ್ಸ್ಕೊಬೇಡಿ ಅಂತ ಹೇಳೋಳೆ. ಯಾರನ್ನ ಒಬ್ರು ಹೇಳಿದ್ರೆ ಕೇಳಬೇಕು. ನೋಡಿ ಇಷ್ಟೆಲ್ಲ ಆಯ್ತಿದ್ರು ನಂಗೆ ಏನು ಬೇಜಾರಾಯ್ತಿಲ್ಲ. ಯಾಕೆಂದ್ರೆ ಪೊದ್ದಿಯಿಂದನೇ ನೀಯ. ಊಟ ಮಾಡಕ್ಕಿಲ್ಲ ಅಂದ್ರೆ ಬ್ಯಾಡ ಬಿಡಿ, ನನ್ನ ಹೊಟ್ಟೆನ ರಸಿತದ ನಿಮ್ಮ ತಾನೇ ಹಸಿ ಅದು.